ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನು ಎತ್ತ ಯಾಕೆ ಲೇಟ್ ಆಯಿತು ಎಲ್ಲ ನಿಮಗೆ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಒಂದು ಪುಟ್ಟ ವ್ಲಾಗ್ ಅಂತ ಹೇಳ್ಬೋದು, ತುಂಬ ಇಲ್ಲ, ಜಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇದು ನಮ್ಮನೆ ಹೂವಿನ ಗಿಡದಲ್ಲಿ ಮಧ್ಯೆ ಒಂದು ಪಕ್ಷಿ ಗೂಡು ಕಟ್ಟಿತ್ತು. ಅದರದ್ದು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಹಾಗೆ ಇಂಟ್ರೊಡಕ್ಷನ್ದು ವಾಯ್ಸ್ ಓವರ್ ಕೊಟ್ಬಿಟ್ಟೆ. ಸೊ ಇದು ಏನು ಮಾಡ್ತಿರೋದು ಅಂದರೆ, ನಮ್ಮ ಊರಲ್ಲಿ ಅಂದರೆ ಮಂಡ್ಯ ನಾಮಂಗಲ ಇದೆಯಲ್ಲ, ಅಲ್ಲೆಲ್ಲ ಕೋಟೆ ಮಾರಮ್ಮ, ಸಾಮ್ನಾಳಮ್ಮ ಅಂತ ಅಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಅಲ್ಲಿ ಯಾರಿಗೆ ಹೋಗೋಕ್ಕಾಗಲ್ಲ, ಅವರು ಮನೆಯಲ್ಲಿ ಈ ಥರ ನಾವು ದೇವ್ರನ್ನ ಮಾಡಿ ಕೋಳಿ ಕೊಯ್ಯೋದಿದ್ರೆ ಕೋಳಿ ಕೊಯ್ಬೋದು, ಇಲ್ಲ ಹಾಗೆ ಪೂಜೆ ಮಾಡಿ ಏನಾದ್ರು ಪ್ರಸಾದ ಮಾಡಿ ಎಡೆ ಇಡ್ಬೋದು, ಈ ಥರ ಮಾಡ್ತಾರೆ. ಅಂದರೆ ಅಲ್ಲಿಗೆ ಯಾರಿಗೆ ಹೋಗೋಕ್ಕಾಗಲ್ಲ ಅವರು. ಸೊ ನಮ್ಮ ಮನೇಲೂ ಅಷ್ಟೇ, ಅವಾಗಿಂದ ಏನು ಮಾಡ್ಕೊಂಡು ಬಂದಿಲ್ಲ. ಈಗ ಒಂದು ರೀಸೆಂಟಾಗಿ ಒಂದು 4-5 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ. ಅಂದರೆ ಅಲ್ಲಿಗೆ ಯಾವಾಗ ಏನು ಅಂತ ಗೊತ್ತಿರಲ್ಲ, ಸಡನ್ಲಿ ಹೋಗೋಕ್ಕಾಗಲ್ಲ. ಹಾಗಾಗಿ ದೇವ್ರದ್ದು ಹೆಸ್ರು ಹೇಳ್ಕೊಂಡು ಇಲ್ಲೇ ಕಲ್ಲಿಂದ ಮಾಮೂಲಿ ದೇವ್ರನ್ನ ಮಾಡಿಬಿಟ್ಟು ಒಂದು ಮರದ ಕೆಳಗಡೆ ಪೂಜೆ ಮಾಡ್ತೀವಿ. ಇದು ಹೆಣ್ದೇವರು ಇದ್ದಾರಲ್ಲ, ಕೋಟೆ ಮಾರಮ್ಮ ಮತ್ತು ಸಾಮ್ನಾಳಮ್ಮ ಅಂತ ಹೆಣ್ದೇವ್ರಿದ್ದಾರೆ, ಅವ್ರದ್ದು ಪೂಜೆ ಮಾಡೋದು. ಇನ್ನು ಹಳ್ಳಿಕೇಶ್ವರನ ಅಪ್ಪನ ಮನೆ ದೇವರು ಹಳ್ಳಿಕೇಶ್ವರರಾಯ ಅಂತ ಚಿಕ್ಕಮಂಡ್ಯದಲ್ಲಿರೋದು. ಸೊ ಅಲ್ಲಿಗೂ ಹೋಗಬೇಕು. ಇವಾಗ ಬಬ್ಲುಗೆ ಫಸ್ಟು ಮುಡಿ ಈ ಕಡೆ ಗಂಡನ ಮನೆದು ಕಡೆ ಫಸ್ಟು ಮುಡಿ ಕೊಟ್ಟಾದಮೇಲೆ ನೆಕ್ಸ್ಟ್ ನಾವು ಹಳ್ಳಿಕೇಶ್ವರರಾಯನಿಗೆ ಇನ್ನೊಂದು ಮುಡಿ ಕೊಡಬೇಕು. ಸೊ ಅವಾಗ ವಿಸಿಟ್ ಮಾಡಬೇಕು. ಮದುವೆ ಆದಮೇಲೆ ಫಸ್ಟ್ ಒಂದು ಸರಿ ಹೋಗಿರೋದಷ್ಟೇ, ಆಮೇಲೆ ಹೋಗೇ ಇಲ್ಲ, ಹೋಗಬೇಕು. ಆ್ಯಂಡ್ ಇದು ಅಪ್ಪ ಅದೇ ಕೋಳಿ ತಂದಿದ್ರಲ್ಲ, ಹಾಗೆ ಬಬ್ಲುಗೆ ಜೊತೆ ಆಟಾಡಿಸ್ತಾ ಇದ್ರು. ಮಕ್ಕಳುಗಳ ಹಾಗೆ ಅಲ್ವಾ, ಯಾವುದಕ್ಕೂ ಈ ಒಂದು ಏಜಲ್ಲಂತೂ ಯಾವುದಕ್ಕೂ ಎದ್ರಲ್ಲ. ಏನೇ ಬಂದರೂ ಎಲ್ಲ ಮುಟ್ಟೋದು, ಇಚ್ಚೋದು, ಆ ಥರ. ನಮಗೆ ಇನ್ನೂ ಭಯ ಆಗ್ತಿರುತ್ತೆ ಮುಟ್ಸೋಕ್ಕೆ, ಬಟ್ ಅವ್ರುಗಳಿಗೆ ಏನು ಹೆದ್ರುಕೊಳ್ಳಲ್ಲ. ನಮ್ಮ ಬಬ್ಲು ಅಂತೂ ಏನೇನು ಹೆದ್ರಲ್ಲ, ಅವನು ಒಂಥರ ಎಲ್ಲ ಮುಟ್ಟೋದು, ಕೂಗೋದು. ಒಂದು ಹೆದ್ರೋದು ಅಂದರೆ ಇದು ವಿಷಲ್ಲು, ಕುಕ್ಕರ್ ವಿಷಲ್ ಒಂದು ಮಿಕ್ಸಿ ಸೌಂಡ್, ಎರಡಕ್ಕೊಂದು ಸಖತ್ತು ಹೆದರುತ್ತಾನವನು. ಫುಲ್ಲು ಎಲ್ಲ ಇದ್ದರೂ ಓಡಿ ಬಂದು ನನ್ನನ್ನು ಹಿಡ್ಕೊತಾನೆ ವಾಕರಲ್ಲಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಪೂಜೆ ಎಲ್ಲ ಆಗಿ ಆವತ್ತಿನ ದಿನ ಮುಗೀತು. ಆ್ಯಂಡ್ ಇದು ನಾವು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ಸೊ ಏನಾಯಿತು ಕತೆ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮಗೊಂದು ಹಿಂಟ್ ಕೊಟ್ಟೆ, ಏನು ಎತ್ತ ಬಬ್ಲು ಯಾಕೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಏನು ಅಂದರೆ, ಈ ನಾಮಕರಣ ಮಾಡಿದ್ವಲ್ಲ, ನಾಮಕರಣ ಮಾಡಿದಾಗ ಗೊತ್ತಲ್ಲ, ಎಲ್ಲ ಕಡೆಯಿಂದಲೂ ಬಂದಿರ್ತಾರೆ ಜನಗಳು. ಆ್ಯಂಡ್ ಮೇನ್ ಅವ್ರ ಮಗು ನೋಡ್ಬೇಕಂತಲೇ ಬಂದಿರ್ತಾರೆ. ಆ ಟೈಮಲ್ಲಿ ನಾವು ಅವ್ರಿಗೆ ಮಗು ಕೊಡ್ದಲೇ ಇದು ಮಾಡೋಕ್ಕಾಗಲ್ಲ. ಸೊ ಗೊತ್ತಲ್ಲ, ಫಂಕ್ಷನ್ನು ತುಂಬ ಜನ ಸೇರಿದ್ರು. ಸೊ ಅದು ಗಾಳಿ ಇನ್ಫೆಕ್ಷನ್ನು, ಆಮೇಲೆ ಅದಾದಮೇಲೆ ನಾವು ಬೀರ್ನಳ್ಳಿ ಅಂತ ಹೋಗಿದ್ವಿ, ಅದಾದಮೇಲೆ ಹಬ್ಬ ಆಯಿತು. ಸೊ ಈ 3 ದಿನದ ಎಫೆಕ್ಟು ನನ್ನ ಮಗನಿಗೆ ವೈರಲ್ ಫೀವರ್ ಸ್ಟಾರ್ಟ್ ಆಯಿತು. ಇದು ಹೇಗಿತ್ತು ಅಂದರೆ, ಫಸ್ಟು ಸ್ಟಾರ್ಟ್ ಆಗಿದ್ದು ಅವನಿಗೆ ಕೆಮ್ಮು ಶೀತದಿಂದ ಹಬ್ಬದ್ದು ನೈಟೇ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮತ್ತೆ ಒಂದು 4-5 ಡೇಸ್ ಅದು ಹೋಯಿತು. ಆಮೇಲೆ ಜ್ವರ ಸ್ಟಾರ್ಟ್ ಆಯಿತು. ಸೊ ನಾನು ರಾಜ್ ನರ್ಸಿಂಗ್ ಹೋಮ್ಗೂ ಮನೆಗೂ ಎಷ್ಟು ಸರಿ ಓಡಾಡಿದ್ದೀನಿ ನನಗೆ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ವಿಸಿಟಿಗೆ ಹೋದಾಗ ನಾನು ಅದು ಫುಟ್ ಪ್ರಿಂಟಿನ ನೋಡಿದ್ವಲ್ಲ ಫ್ರೇಮು, ಅದು ನಾನು ಮಾಡಿಸಿರಲಿಲ್ಲ. ಅದು ಇವಾಗ ರೀಸೆಂಟಾಗಿ 7-8 ಮಂತ್ಸಿಂದ ಬಂದಿದ್ದಂತೆ. ಸೊ ನಂದು ಡೆಲಿವರಿ ಆಗಿದ್ದು ನೆಕ್ಸ್ಟ್ 1 ತಿಂಗಳಿಗೆ ಅದು ಸ್ಟಾರ್ಟ್ ಆಗಿದೆ ಆ ಥರದ್ದು. ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಸ್ಪಿಟಲಿಗೆ ಹೋದಾಗ ನನಗೂ ಈ ಥರ ಮೆಮೊರಿಗೆ ಬೇಕು ಅಂದಾಗ ಅವರು ಈಗಲೂ ಫುಟ್ ಪ್ರಿಂಟ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬಬ್ಲುಗೆ ಹೇಗೋ ತೋರ್ಸೋಕೆ ಹೋಗಿದ್ನಲ್ಲ, ಅದು ಫುಟ್ ಪ್ರಿಂಟಿಂದು ಎಲ್ಲ ಕೊಟ್ಬಿಟ್ಟು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ವಿ. ಅವರು 1 ವೀಕ್ ಆಗುತ್ತೆ, ನಾವೇ ಕಾಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಕೊಟ್ಬಿಟ್ಟು ಬಂದ್ವಿ. ಇನ್ನು ಅವನಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದಿದ ತಕ್ಷಣ ಸರಿ ಆಗೋನು, ಅಂದರೆ ನಾರ್ಮಲ್ ಆ್ಯಕ್ಟಿವ್ ಆಗೋನು. ಮತ್ತು ಮನೆಗೆ ಬಂದಿದ ತಕ್ಷಣವೇ ಈವ್ನಿಂಗು ನೈಟ್ ಟೈಮು ಮತ್ತು ಅರ್ಲಿ ಮಾರ್ನಿಂಗ್ ಜ್ವರ ಸ್ಟಾರ್ಟ್ ಆಗ್ತಿತ್ತು.
ನಾನು ಆಲ್ಮೋಸ್ಟ್ ಒಂದು 5 ಟೈಮ್ಸ್ ಹಾಸ್ಪಿಟಲಿಗೆ ಕರ್ಕೊಂಡೋಗಿರೋದು. ಯಾಕಂದರೆ ಇನ್ನೂ ಚಿಕ್ಕ ಕೂಸಲ್ವಾ, ಏನು ಚೂರು ತಲೆ ಬಿಸಿ ಆದ್ರೂ ನನಗೆ ಭಯ ಆಗೋದು. ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅವನಿಗೆ ಅಲ್ಲಿವರೆಗೂ ಆ್ಯಕ್ಚುಯಲ್ ವೈರಲ್ ಫೀವರ್ ಸ್ಟಾರ್ಟ್ ಆಗಿರಲಿಲ್ಲ. ಸ್ವಲ್ಪ ಬಿಸಿ ಬಿಸಿ ಆಗ್ತಿತ್ತು ಅಷ್ಟೇ. ಅದಕ್ಕೇ ಹೆದ್ರುಕೊಂಡು ನಾವು ಅದೇ 5 ಸರಿ ನಾನು ಹಾಸ್ಪಿಟಲಿಗೆ ಕರ್ಕೊಂಡೋಗಿರೋದು. ಸೊ ಫ್ರೆಂಡ್ಸ್, ಕುಕ್ಕಿಂಗ್ ಅಂತ ಬಂದರೆ ಇವಾಗ ಏನಾದ್ರು ನಾವು ಕಟ್ಲೆಟ್ ಮಾಡಬೇಕು ಆರ್ ಸಲಾಡ್ ಮಾಡಬೇಕಂದ್ರೆ ವೆಜಿಟೇಬಲ್ಸ್ನ ತುಂಬ ಚಿಕ್ಕದಾಗಿ ಹೆಚ್ಚಬೇಕಾಗುತ್ತೆ. ಈ ಥರ ಕೆಲವೊಂದು ಸರಿ ಆಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಕೆಲವೊಂದು ಸರಿ ಚಿಕ್ಕದಾಗಿ ಹೆಚ್ಚೋಕ್ಕೂ ಆಗಲ್ಲ. ಹಾಗಾಗಿ ನಾನು ಅಗರ ಅವ್ರದ್ದು ಎಲೆಕ್ಟ್ರಿಕ್ ಮಿನಿ ಚಾಪರ್ನ ತರಿಸಿದ್ದೀನಿ. ಸೊ ಈ ಚಾಪರ್ ವಿತಿನ್ 15 ಸೆಕೆಂಡಲ್ಲಿ ನಮಗೆ ಬೇಕಾದಷ್ಟು ಚಿಕ್ಕದಾಗಿ ವೆಜಿಟೇಬಲ್ಸ್ನ ಚಾಪ್ ಮಾಡಿಕೊಡುತ್ತೆ. ಅಡುಗೆ ಮನೆಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕ್ವಿಕ್ಕಾಗಿ ನಾವು ಇದರಿಂದ ಅಡುಗೆ ಮಾಡ್ಬೋದು. ಸೊ ನೋಡಿ, ನಿಮಗೆ ಯಾರಿಗಾರು ಇಷ್ಟ ಆದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಸೊ ಲಾಸ್ಟ್ ಟೈಮ್ ಬಬ್ಲುಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ವಿ. ಬಟ್ ಏನೋ ಅವನಿಗೆ ಸರಿನೇ ಹೋಗ್ತಿಲ್ಲ. 3 ಡೇಸ್ ಚೆನ್ನಾಗಿದ್ದ ಅಂದರೆ ಮತ್ತೆ ಒಂದು 3 ಡೇಸು ಮೈ ಬಿಸಿ ಆಗೋದು ಆ ಥರ ಇದೆ, ಫೀವರ್ ಬರ್ತಾ ಇದೆ. ಬಟ್ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದಾನೆ. ಆದ್ರೂ ಒಂದು 3-4 ಅವರ್ಸ್ ಸ್ವಲ್ಪ ತಲೆ ಬಿಸಿ ಇರೋದು ಈ ಥರ ಆಗ್ತಾಯಿದೆ. ಅದಕ್ಕೆ ಮತ್ತೆ ಹೋಗಿ ಏನಾದ್ರು ಬೇರೆ ಸಿರಪ್ ಏನಾದ್ರು ಚೇಂಜ್ ಮಾಡಿ ಕೊಡ್ತಾರಾ ಏನು ಅಂತ ನೋಡಿ ಮತ್ತೆ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಫ್ರೇಮ್ ಇತ್ತು, ಆ ಫ್ರೇಮು ಇನ್ನೂ ಇಸ್ಕೊಂಡಿರಲಿಲ್ಲ ನಾವು. ಇನ್ನೊಂದು ಸೊ ಮಗು ಹುಟ್ಟಿದಾಗ ಒಂದು ಇವಾಗ ಮಾಡಿದ್ದಾರೆ ಫ್ರೇಮೆಲ್ಲ, ಅದನ್ನ ನಾನು ಕೊಟ್ಟು ಬಂದಿದ್ದೆ, ಅದನ್ನು ಇಸ್ಕೋಬೇಕು. ಸೊ ಎಲ್ಲ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಬಾವ ಬರ್ತಿದ್ದಾರೆ. ನಮ್ಮ ಬಾವನ ಜೊತೆ ಹೋಗಿ ಬರ್ತೀವಿ. ನೋಡೋಣ ಏನಂತಾರೆ ಡಾಕ್ಟರ್ ಅಂತ. ಸೊ ನಮ್ಮ ಭಾವನೂ ಅಷ್ಟೇ, ರಿಯಲ್ ಬೇಕಾಗಿರೋ ಟೈಮಿಗೆ ಅವರೇ ಆಗಿದ್ದು ನಮಗೆ. ಯಾಕಂದರೆ ಅವನಿಗೆ ವೈರಲ್ ಫೀವರ್ ಸ್ಟಾರ್ಟ್ ಆಯ್ತಲ್ಲ, ಇಷ್ಟು ದಿನ ಆಗಿದ್ದಲ್ಲ. ರಿಯಲ್ ಫೀವರ್ ಬಂದಾಗ ಯಾವ ಆಟೋಸು ಇಲ್ಲ, ಮತ್ತು ಕ್ಯಾಬ್ಗಳೇನು ಸಿಗ್ತಾ ಇಲ್ಲ. ನನ್ನ ಭಾವಂಗೆ ಒಂದು ಫೋನ್ ಮಾಡಿ, ಬಾವ ಬೇಗ ಬನ್ನಿ, ಅವನಿಗೆ ತುಂಬ ಹುಷಾರಿಲ್ಲ, ಟಾನಿಕ್ ಹಾಕಿದ್ರೂ ಅವನು ವಾಮಿಟ್ ಮಾಡ್ತಿದ್ದಾನೆ, ಸುಸ್ತಾಗಿದ್ದಾನೆ ಅಂತ ಅಂದಿದ ತಕ್ಷಣ ಅವ್ರದ್ದೆಲ್ಲ ಕೆಲಸ ಬಿಟ್ಬಿಟ್ಟು ಪಾಪ ಬಂದು ನಮಗೆ ಕರ್ಕೊಂಡೋದ್ರು. ಆ್ಯಂಡ್ ಹಾಸ್ಪಿಟಲಿಗೆ ಹೋದಾಗ ಮಾಮೂಲಿ ಸಿರಪ್, ಆ್ಯಂಟಿಬಯೋಟಿಕ್ ಎಲ್ಲ ನಾನೇ ಕೇಳಿದೆ, ಅದ್ರದ್ದೆಲ್ಲ ಸಿರಪ್ ಕೊಟ್ಟರು. ಬಟ್ ಏನಂದರೆ ನಾವು ಬ್ಲಡ್ ಟೆಸ್ಟ್ ಮಾಡಲ್ಲ, ಕಂಟಿನ್ಯೂಸ್ 3-4-5 ಡೇಸ್ ಇರಬೇಕು ಜ್ವರ, ಆವಾಗ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಮಗುದು ಸುಮ್ಮನೆ ಬ್ಲಡ್ ಎಲ್ಲ ತಗೊಳ್ಳಲ್ಲ ಅಂತ ಡಾಕ್ಟರ್ ಅಂದರು. ಅವರೇ ಅಂದಮೇಲೆ ಇನ್ನೇನು ಅಂತ ಅಂದ್ಬಿಟ್ಟು ನಾವು ಮೆಡಿಸಿನ್ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಬಟ್ ಏನಂತಾರೆ, ಅದು ಏನೂ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಅವ್ನ ಮೆಡಿಸನ್ ಬಾಡಿಲಿ ಇಟ್ಕೊತಾನೇ ಇರಲಿಲ್ಲ. ಅದ್ರ ಕೆಲಸ ಮಾಡಿ ಅವನು ಸರಿ ಹೋಗೋಕ್ಕೆ ಮೆಡಿಸನ್ನೇ ಇಲ್ಲ ಅಂತ ಅಂದರೆ ಹೇಗೆ ಮಗು ಹುಷಾರಾಗುತ್ತೆ ಅಲ್ವಾ. ಸೊ ಇದು ಫ್ರೇಮ್ ನಾನು ಬಬ್ಲುದು ಮಾಡಿಸಿರೋದು. ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ, ಒಂದು ಹುಟ್ಟಿದ ದಿನ, ಟೈಮಿಂಗ್ಸು ಎಲ್ಲ, ಪ್ರತಿ ಡೀಟೇಲ್ಸು, ಬ್ಲಡ್ ಗ್ರೂಪ್ ಎಲ್ಲದೂ ಇದೆ. ಆ್ಯಂಡ್ ಇನ್ನೊಂದು ಏನು ವಿಶೇಷ ಅಂದರೆ, ನಾವು ಹಾಸ್ಪಿಟಲಿಗೆ ಹೋಗಿದ್ವಲ್ಲ ಅವತ್ತಿನ ದಿನವೇ ನನ್ನದು ಆ್ಯನಿವರ್ಸರಿ ಇತ್ತು, ನಮ್ಮದು 2nd ಇಯರ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ನೀವೀ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಾವೇನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಸೊ ಒಂದು ದೇವಸ್ಥಾನಕ್ಕಾದ್ರು ಹೋಗಿ ಒಂದು ಅರ್ಚನೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮೂರಲ್ಲೇ ಅಂತರಘಟ್ಟಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಈ ಒಂದು ಅಂತರಘಟ್ಟಮ್ಮ ದೇವಸ್ಥಾನ ಒಂದಿದೆ, ಇನ್ನೊಂದು ಗುಡಿ, ಚಿಕ್ಕ ಗುಡಿ ಅಂತಿದೆ. ಇವಾಗ ಅದೂ ಅಂದರೆ ಕೋಳಿ ಅವೆಲ್ಲ ಇದು ಮಾಡ್ತಾರಲ್ಲ, ಆ ದೇವರು. ಸಿಹಿ ಮತ್ತು ಖಾರ 2 ಅಂತರಘಟ್ಟಮ್ಮನೂ ಇದ್ದಾರೆ. ಇವರು ಅಮ್ಮ ಸಿಹಿ ಅಂದರೆ ಸ್ವೀಟ್ ಅಷ್ಟೇ ಇಲ್ಲಿ ನೈವೇದ್ಯ ಮಾಡೋದು. ಇಲ್ಲಿ ಬಬ್ಲುನ ಕರ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ಬಬ್ಲುನು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಎಲ್ಲ ಹಾಕ್ಸೋಣ ಅಂದ್ಕೊಂಡು ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ವಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಸಿಚುವೇಶನ್ನ ಹೇಗೆ ಫೇಸ್ ಮಾಡಿದ್ವಿ, ಬಬ್ಲುಗೆ ಏನಾಗಿತ್ತು ಎಲ್ಲದು ನಾನು ಹೇಳ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆಕ್ಸ್ಟು ಏನಾಯಿತು ಅಂತ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಅದ್ರ ಮೇಲೆ ನಾನು 1 ಮಂತ್ ನಾನು ಯಾವುದೇ ವಿಡಿಯೋನೇ ಮಾಡಲಿಲ್ಲ. ಸೊ ಅವನಿಗೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು, ಮೀನ್ಸ್ ಸಿರಪ್ಪು ಅವೆಲ್ಲದೂ ಮಾಡಿದ್ರು. ಆ್ಯಂಡ್ ಮನೇಲೂ ಹೋಮ್ ರೆಮಿಡೀಸ್ ಅಂತ ಮಾಡಿದ್ರು, ಯಾವುದೂ ವರ್ಕ್ ಆಗಲಿಲ್ಲ. ಮನೆಗೆ ಬರೋರಿದ್ರು ರಂಗೇನಹಳ್ಳಿಗೆ. ಅವ್ರು ಬಂದಮೇಲೆ ಸ್ಯಾಟರ್ಡೆ ಮೂಡಿಗೆರೆಗೆ ಬರಬೇಕು, ಆ್ಯಂಡ್ ಸಂಡೇ ಧರ್ಮಸ್ಥಳಕ್ಕೆ ಹೋಗಬೇಕು, ಮಂಡೇ ರಿಟರ್ನ್ ಬರಬೇಕು, ಪಾಪುಗೆ ಮುಡಿ ಕೊಡಿಸಿ ಅನ್ನೋ ಥರ ಎಲ್ಲ ಪ್ಲ್ಯಾನ್ ಇದ್ದಿತ್ತು. ಅಷ್ಟರಲ್ಲಿ ಇವನಿಗೆ ಜ್ವರ ಹಿಂಗೆ ಬಂದಿದ್ದರಿಂದ
ನೆಕ್ಸ್ಟು ನೀವು ಮಾಮೂಲಿ ಪ್ಲ್ಯಾನ್ ಪ್ರಕಾರ ಬಂದಾಗ ಅವಾಗೆಲ್ಲ ಹಾಸ್ಪಿಟಲಿಗೆ ಅವತ್ತೂ ನಾನು ಕರ್ಕೊಂಡು ಹೋಗಿ ಬಂದಿದ್ನಲ್ಲ, ಸ್ವಲ್ಪ ಓಕೆ ಇದ್ದ. ಆ್ಯಂಡ್ ಮಿಡ್ನೈಟ್ ಚೆನ್ನಾಗಿದ್ದ ಅಂದರೆ ಹೋಗೋಣ, ಯಾಕಂದರೆ ಆಮೇಲೆ ಮೂಡಿಗೆರೆಗೆ ಬರೋದೂ ಕ್ಯಾನ್ಸಲ್ ಆಗೋ ಟೈಮ್ ಇತ್ತು. ಯಾಕಂದರೆ ಅವ್ನ ಸಿಚುವೇಶನ್ ನೋಡೋಣ, ಅವ್ನಿಗೆ ತೀರಾ ಸುಸ್ತಾಗಿದ್ದರೆ ಹಂಗೇನಾರು ಇದ್ದರೆ ಬರೋದು ಬೇಡ ಅನ್ನೋ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಇದ್ವಿ. ಆ್ಯಂಡ್ ಫ್ರೈಡೇ ಮಿಡ್ನೈಟು ಅವನಿಗೆ ಮತ್ತೆ ಫೀವರ್ ಸ್ಟಾರ್ಟ್ ಆಯಿತು. ಇದು ಮಲ್ಕೊಂಡಿದ್ದ, ಇದ್ದಕ್ಕಿದ್ದಂಗೆ ನರಳೋದು ಸ್ಟಾರ್ಟ್ ಮಾಡ್ದ. ಆಮೇಲೆ ಮಾಮೂಲಿ ಫೀಡ್ ಮಾಡಿದ ತಕ್ಷಣ ಫುಲ್ಲು ವಾಂತಿ ಮಾಡ್ದ. ನೋಡೋಷ್ಟು ಕೆಂಡ ಥರ ಸುಡ್ತಾ ಇದೆ, ಅಷ್ಟು ಇದು. ಆಮೇಲೆ ಡಾಕ್ಟರ್ ನನಗೆ ಥರ್ಮೋಮೀಟರ್ ಕೊಟ್ಟು ಕಳಿಸಿದ್ರು. ಯಾವಾಗಲಾದ್ರು ಮೈ ಬಿಸಿ ಆದಾಗ ಇದು ನೋಡಿಬಿಟ್ಟು ನೀವು ಅವನಿಗೆ ಸಿರಪ್ ಹಾಕಿ ಅಂತ ಅಂದ್ಬಿಟ್ಟು. ಆಮೇಲೆ ಅದ್ರಲ್ಲಿ ನೋಡಿದಾಗ 103 ಡಿಗ್ರಿ ಇತ್ತು. ಬಟ್ ಸಿರಪ್ ಹಾಕಿದಾಗ ಮತ್ತೆ ಅವನು ವಾಂತಿ ಮಾಡ್ದ, ಕಕ್ದ. ಸೊ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಅಳ್ತಾ ಇದ್ದ. ಎಲ್ಲ ಸಮಾಧಾನ ಮಾಡಿ, ಮತ್ತೆ ಅಮ್ಮ, ನಾನು, ಅಪ್ಪ, ನೀವು ಎಲ್ಲರೂ ಸಮಾಧಾನ ಮಾಡಿ ಹಂಗೂ ಹಿಂಗೂ ಮತ್ತೆ ಒಂದು ಸಿರಪ್ ಹಾಕಿ ಸ್ವಲ್ಪ ಮಲಗಿಸಿದ್ವಿ. ಅವಾಗ ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಅವನಿಗೆ ಜ್ವರ ಬಿಡ್ತು. ಆಮೇಲೆ ಮಲ್ಕೊಂಡ. ಮತ್ತು ಬೆಳಗ್ಗೆ ನಾರ್ಮಲಾಗಿ ಆದ್ರೂ ಹೋಗೋದೋ ಬೇಡವೋ ಅನ್ನೋ ಥರನೇ ಇದ್ವಿ. ಎಲ್ಲ ಚೆನ್ನಾಗಿದ್ದ. ಆಮೇಲೆ ನಾವು ಡಾಕ್ಟರ್ ಹೇಳಿದರು, ಯಾಕಂದರೆ ಅವರು 3 ಡೇಸ್ ನೋಡಿ ಇನ್ನೂ ಇತ್ತು ಅಂದರೆ ಆಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇನ್ನೂ ಜಸ್ಟ್ ಫ್ರೈಡೇ ತಾನೇ ಹೋಗಿದ್ದಲ್ವ, ಸೊ ಸ್ಯಾಟರ್ಡೆ ಒಂದಿನ ನೋಡೋಣ ಅಂತ ನಾವು ಸ್ಯಾಟರ್ಡೆ ಹಾಸ್ಪಿಟಲಿಗೆ ಹೋಗಿಲ್ಲ. ಮತ್ತೆ ಆ್ಯಸ್ ಯೂಶ್ವಲ್ ಸ್ಯಾಟರ್ಡೆ ನೈಟ್ ಮತ್ತೆ ಸ್ಟಾರ್ಟ್ ಆಯಿತು ಫೀವರ್ ಎಲ್ಲ. ಸೊ ಆಮೇಲೆ ಇಲ್ಲ, ಇದನ್ನು ಬಿಡಬಾರ್ದು, ನಾಳೆ ಮಾರ್ನಿಂಗ್ ಒಂದು ಜ್ವರ ಇದ್ದರೂ ಇಲ್ಲ ಅಂದರೂ ಹೋಗೋಣ, ಫಸ್ಟು ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಆಮೇಲೆ ಬೇಡ, ಸ್ವಲ್ಪ ಜಾಗ ಚೇಂಜ್ ಮಾಡೋಣ, ಸಾಕು ಇದ್ದಿದ್ದು ಅಂತ ಅಂದ್ಬಿಟ್ಟು ಮೂಡಿಗೆರೆಗೆ ಹೋಗೋಣ, ಏನೇ ಫರ್ದರ್ ಟ್ರೀಟ್ಮೆಂಟ್ ಇದ್ದರೂ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಪಾಪುದು ಎಲ್ಲ ಪ್ಯಾಕ್ ಮಾಡಿಕೊಂಡು, ನನ್ನ ಬಟ್ಟೆ, ಪಾಪು ಬಟ್ಟೆ, ಅವು ಇವೆಲ್ಲದು ಏನೇನು ಎಸೆನ್ಷಿಯಲ್ ಇದ್ದಾವೆ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಬಂದ್ವಿ. ಆನ್ ದಿ ವೇ ಮತ್ತೆ ರಾಜ್ ಹಾಸ್ಪಿಟಲಿಗೆ ಹೋಗಿ ಅವನಿಗೆ ಹಿಂಗೆ ಆಗ್ತಿದೆ ಅಂತ ಅಂದಾಗ ಅವರು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಅವಾಗ ಹೇಳಿದ್ರು. ನಾವೇ ಅಂದ್ವಿ ಆಮೇಲೆ ಮಾಡಬೇಕು ಅಂದಾಗ, ಇಲ್ಲ ಮಾಡ್ತೀವಿ ಇವತ್ತು ಅಂತ ಅಂದು ಬ್ಲಡ್ ಟೆಸ್ಟ್ ಮಾಡಿದ್ರು. ಪಾಪ ಅದೊಂದು ಸೀನ್ ಇರುತ್ತಲ್ಲ, ನಿಜವಾಗ್ಲೂ ಯಾವ ಒಂದು ಪೇರೆಂಟ್ಸಿಗೂ ನೋಡೋಕ್ಕಾಗಲ್ಲ. ಇವೆಲ್ಲ ಎಕ್ಸ್ಪೀರಿಯನ್ಸ್ ನಮಗೆ ಫಸ್ಟ್ ಆಗ್ತಿರೋದ್ರಿಂದ ರಿಯಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮನ್ನೆಲ್ಲ ಹೆಂಗೆ ಬೆಳೆಸಿದ್ರು, ಇಷ್ಟು ಅವರಿಗೆಲ್ಲ ಸಂಕಟ ಆಗಿರಲ್ಲ ಈ ಥರ ಜ್ವರ ಎಲ್ಲ ಬಂದಾಗ ಅಂತ ಅನ್ನಿಸ್ತು. ರಿಯಲಿ ಪೇರೆಂಟ್ ಲೈಫು ಸುಲಭ ಅಲ್ಲವೇ ಅಲ್ಲ. ಇವಾಗ ಅದು ಓನ್ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೊತ್ತಾಗೋದಲ್ವ, ಇವಾಗ ಅರ್ಥ ಆಗ್ತಿದೆ. ಅವನನ್ನು ಅದೇ ತಂದೆ ತಾಯಿ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಮಗುನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಳಗಡೆ ರೂಮ್ ಒಳಗೆ ಅವ್ನು ಅಳ್ತಾ ಇದ್ದಾನೆ, ಇಲ್ಲಿ ನಮಗೆ ಆಗ್ತಾ ಇಲ್ಲ, ಇಲ್ಲಿ ನಮಗೆ ಅಳು ಬರ್ತಾ ಇದೆ, ನೋಡೋಣ ಅನ್ನಿಸ್ತಿದೆ. ಹಂಗೂ ಹಿಂಗೂ ಪಾಪ ಬ್ಲಡ್ ಎಲ್ಲ ತೊಗೊಂಡು ಟೆಸ್ಟಿಗೆ ಕಳಿಸಿದ್ರು. ಸೊ ರಿಪೋರ್ಟಲ್ಲಿ ಗೊತ್ತಾಯಿತು ಅವನಿಗೆ ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅವರು ಇಲ್ಲ, ಇದು ತುಂಬ ಇನ್ಫೆಕ್ಷನ್ ಆಗಿದೆ, ನೀವು ಅಡ್ಮಿಟ್ ಆಗಲೇಬೇಕು, ಇಲ್ಲ ಕ್ಯಾನೋಲ್ ಹಾಕ್ತೀವಿ ನಾವು, ಅಲ್ಲಿ ನೀವು ಬೆಳಗ್ಗೆ ಸಂಜೆ ಅನ್ನಂಗೆ ಇಂಜೆಕ್ಷನ್ ಹಾಕ್ಕೊಬೇಕು 5 ಡೇಸ್ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನನಗೆ ಇಲ್ಲೇ ಬಂದು ಮೂಡಿಗೆರೆಯಲ್ಲೇ ಫುಲ್ಲು ಟ್ರೀಟ್ಮೆಂಟ್ ತೊಗೊಳ್ಳೋಣ ಅನ್ನೋಕ್ಕೆ ಅವರಿಲ್ಲ, ಒಂದು ಡೋಸ್ ಇವಾಗ ಕೊಡಲೇಬೇಕು ಅಂತಲೂ ಅಂದರು. ಆಮೇಲೆ ಅಲ್ಲಿ ಅಡ್ಮಿಟ್ ಆಗೋಕ್ಕೂ ಆಗ್ತಿಲ್ಲ, ಯಾಕಂದರೆ ನಾವೆಲ್ಲದೂ ಲಗೇಜು ಪ್ಯಾಕ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಮೇನ್, ನಮಗೆ ತರೀಕೆರೆಯಿಂದ ಓಡಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ ಜಾಗ ಚೇಂಜ್ ಮಾಡೋಣ ಅನ್ನೋದು ತಲೆಯಲ್ಲಿ ಇದ್ದಿದ್ದರಿಂದ ಸರಿ ಕ್ಯಾನೋಲ್ ಹಾಕಿ ನಾವು ಮನೇಲೇ ಅವನು ನೀಟಾಗಿ ನೋಡಿಕೊಂಡು ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಹಾಕ್ಸ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಆಮೇಲೆ ಅದೊಂದು 1 ಡೋಸ್ ಬಂದಮೇಲೆ ಅವನು ಸ್ವಲ್ಪ ಹುಷಾರಾದ. ನೈಟೆಲ್ಲ ಜ್ವರ ಬರಲಿಲ್ಲ. ಇಲ್ಲಿಗೆ ಬಂದ್ವಿ, ನಾರ್ಮಲ್ ಎಲ್ಲ ಅವನಿಗೆ ತಿನ್ಸೋದು ಉಣ್ಸೋದೆಲ್ಲ ಮಾಡಿ ನೆಕ್ಸ್ಟ್ ಡೇ ಹಾಸ್ಪಿಟಲಿಗೆ ಹೋದ್ವಿ. ಇಲ್ಲೇ ತಾಲೂಕು ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ಡಾಕ್ಟರ್ ಕ್ಯಾನೋಲ್ ಎಲ್ಲ ನೋಡಿ, ಇಲ್ಲ ನಾವು ಹಿಂಗೆ ಮಗುಗೆ ಕೈಗೆ ಕ್ಯಾನೋಲ್ ಹಾಕ್ಬಿಟ್ಟು ಕಳಿಸಲ್ಲ, ನಾವು ಇಲ್ಲೇ ಅಡ್ಮಿಟ್ ಆಗಬೇಕು ಅಂದರು. ನಾವೇನು ಬಟ್ಟೆ ಗಿಟ್ಟೆ ಏನು ತೊಗೊಂಡು ಹೋಗಿಲ್ಲ, ಜಸ್ಟ್ ಇಂಜೆಕ್ಷನಿಗಂತ ಹೋಗಿದ್ದು. ಎಲ್ಲರೂ ಹೋಗಿದ್ವಿ, ಮನೆ ಮಂದಿ ಎಲ್ಲ ಹೋಗಿದ್ವಿ, ಅಪ್ಪ, ಅತ್ತೆ, ಆಮೇಲೆ ನಮ್ಮಮ್ಮ, ನೀವೇ ಎಲ್ಲರೂ. ಆಮೇಲೆ ಅಡ್ಮಿಟ್ ಅಂದಿದ ತಕ್ಷಣ ನಾವು ಇಲ್ಲೇ ಮುಂದೆ ಯೋಚನೆ ಮಾಡಲಿಲ್ಲ, ಹೆಂಗೂ ಇಲ್ಲೇ ಮನೆ ಅಲ್ವಾ, ಏನೇ ಇದ್ದರೂ ಒಂದು 10 ಮಿನಿಟ್ಸಲ್ಲೇ ಬಂದು ಹೋಗ್ಬೋದು ಅಂದ್ಕೊಂಡು ಅಡ್ಮಿಟ್ ಆದ್ವಿ. ಸೊ ಅಡ್ಮಿಟ್ ಆಗಿ ಅಲ್ಲಿಂದ ಅವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. 1 ವೀಕ್ ನಾವು ಹಾಸ್ಪಿಟಲಲ್ಲೇ ಇದ್ವಿ. ನೋಡೋಕ್ಕಾಗ್ತಿರಲಿಲ್ಲ, ಅದರಲ್ಲಿ ಅವ್ನು ರಿಕವರಿ ಆಗ್ತಾ ಇದ್ದ. ಬಟ್ ಅದನ್ನ ಕಿತ್ಕೊಳ್ಳೋಕೆ ಹೋಗೋದು, ಆಮೇಲೆ ಅದನ್ನ ಅಲ್ಲಾಡಿಸೋದು, ಅವನದು ಆ್ಯಕ್ಟಿವಿಟಿ ಇರುತ್ತಲ್ಲ ಮಕ್ಳುಗಳು, ಇವಾಗ ಅವನದು ಬೆಳೆಯೋ ಏಜ್ ಅಲ್ವಾ. ಸೊ ಆ ಸ್ಟೇಜಲ್ಲಿ ಏನೇನು ಮಾಡಬೇಕೆಲ್ಲ ಅವ್ನು ಮಾಡ್ತಾಯಿದ್ದ. ಬಟ್ ನಮಗೆ ಭಯ,
ಸೊ ಅವರು ಒಂದು ಕೈಗೆ ಕ್ಯಾನ್ಯುವಲ್ ಹಾಕಿದ್ರೆ ಬರೀ 3 ಡೇಸ್ ಅಷ್ಟೇ ಅಂತ ಇಟ್ಕೊಳ್ಳೋದು. ಸೊ ಅಲ್ಲಿಂದ ತೆಗೆದು ಮತ್ತೆ ಈ ಕಡೆ ಹಾಕಿದ್ರು, ಮತ್ತೆ ಬ್ಲಡ್ ತೊಗೊಳೋದು, 2 ಸರಿ ಟೆಸ್ಟ್ ಮಾಡೋದಿತ್ತಲ್ಲ ಅದ್ರದ್ದು ಇನ್ಫೆಕ್ಷನ್ ಕಮ್ಮಿ ಆಗಿದೆಯೋ ಇಲ್ಲೋ ಅಂತ ನೋಡೋಕ್ಕೆ. ಸೊ ರಿಯಲಿ ಎಷ್ಟು ಹತ್ತಿದ್ದೀವಿ ಅಂತಂದರೆ ಅಲ್ಲಿ ರಾಜ್ ಹಾಸ್ಪಿಟಲ್ಲೇ ಅವನಿಗೆ ಕ್ಯಾನ್ಯುವಲ್ ಹಾಕೋಕ್ಕೆ ಕರ್ಕೊಂಡು ಹೋದಾಗ ನಾನು ಅಮ್ಮಗಳೋ ಅಂತ ಹತ್ತಿದ್ದೀವಿ. ನೀವೇ ಅವನು ಪಾಪ ಅವನು ಇದ್ದಾದರೆ ಎಲ್ಲಿ ಅಂತ ಅಂದ್ಬಿಟ್ಟು ಅವ್ರು ನಮ್ಮನ್ನು ಸಮಾಧಾನ ಮಾಡ್ತಾಯಿದ್ರು. ನೋಡೋಕ್ಕಾಗಲಿಲ್ಲ. ಆಮೇಲೆ ಅದು ಕೊಡುವಾಗ ಮಗುನ ಸಮಾಧಾನ ಮಾಡಿಸೋದೆಲ್ಲ, ಅದು ಚಿಕ್ಕ ಮಗುಗೆ ಎಳೆ ಕೈಗೆ ಇವೆಲ್ಲ ಹಾಕ್ಸೋದು ನೋಡೋಕ್ಕಾಗಲ್ಲ. ಸೊ ರಿಯಲಿ ತುಂಬ ಹುಷಾರಾಗಿರಬೇಕು ಪೇರೆಂಟ್ಸ್ಗಳು. ಯಾವುದೇ ಫಂಕ್ಷನ್ಸ್ ಇರಲಿ, ಯಾರಿಗೆ ಮಗು ಕೊಡೋದಿರಲಿ, ಏನೇನು ತಿನ್ಸೋಕ್ಕೆ ಬಿಡಬೇಡಿ, ಏನು ಕುಡ್ಸೋಕ್ಕೆ ಬಿಡಬೇಡಿ. ಆ್ಯಂಡ್ ಸ್ವಲ್ಪ ಅವೇರಾಗಿ ಇರಿ. ಯಾರೇ ಎತ್ಕೊಳ್ಳಿ, ಏನೇ ಮಾಡಲಿ, ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮಗು ಮೇಲೆ ಇರಲಿ. ಸ್ವಂತ ಪೇರೆಂಟ್ಸ್ ಆದರೂ ಅಷ್ಟೇ. ಈ ಒಂದು ಏಜ್ ಏನಿದೆ ಸ್ವಲ್ಪ ಒಂದು 4-5 ಇಯರ್ಸ್ ಆಗೋ ತನಕ ಹುಷಾರಾಗಿ ನೋಡ್ಕೋಬೇಕು. ಸೊ ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಜನಗಳಿರೋ ಕಡೆ ಫಂಕ್ಷನ್ಸ್ಗಳಿಗೆ ಹೋಗ್ಬೇಕಂದ್ರೂ ಭಯ ಆಗುತ್ತೆ. ಆ್ಯಂಡ್ ಹೋದ್ರೂ ಯಾಕಂದರೆ ಮನೇಲೇ ಮಗುನ 4 ಗೋಡೆ ಮಧ್ಯೆ ಇದು ಮಾಡೋಕ್ಕಲ್ಲ. ಅವ್ರಿಗೂ ಸ್ವಲ್ಪ ಗಾಳಿ ತೋರಿಸ್ಬೇಕು, ಹೊರಗಡೆ ಪ್ರಪಂಚ ತೋರಿಸ್ಬೇಕು, ಅವೆಲ್ಲ ಪರಿಚಯ ಮಾಡಿಸ್ಬೇಕಿಲ್ಲ. ಮುಂದಕ್ಕೆ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಹಿಂಗೆ ಫಂಕ್ಷನ್ಸ್ಗಳಿಗೆ ಕರ್ಕೊಂಡು ಹೋದ್ರೂ ನಾವೇ ಮಗುನ ಇಟ್ಕೊಂಡಿರಬೇಕು. ಯಾರದೇ ಇದ್ರೂ ಹಾಯ್ ಬಾಯ್ ಅನ್ನೋ ಥರ ಮಾತಾಡಿಸ್ಕೋಬೇಕು. ಸೆಕ್ಯೂರಾಗಿ ಪಾಪನ್ನ ನೋಡ್ಕೊಬೇಕು. ಇದು ನನಗೆ ಓನಾಗಿ ಎಕ್ಸ್ಪೀರಿಯನ್ಸ್ ಆಗಿರೋದು. ಹಾಗಾಗಿ ನಿಮಗೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾರು ನೀವು ಪೇರೆಂಟ್ಗಳಿದ್ದೀರಾ, ಸೊ ಬಿ ಕೇರ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಿಯಲಿ ಆ ಸಂಕಟನ ಅನುಭವ್ಸೋಕ್ಕಾಗಲ್ಲ. ನನಗೆ ಅದು ಸೀನ್ ನೆನೆಸ್ಕೊಂಡ್ರೆ ಕೆಲವೊಂದು ಫೋಟೋಸ್ಗಳೆಲ್ಲ ತಗೊಂಡಿದ್ನ ಅವನೊಂದು ಅಂದರೆ ಅವ್ನು ಆಟ ಆಡುವಾಗ ತೊಗೊತಿದ್ದೆ. ಆ ಟೈಮಲ್ಲಿ ಏನಿಲ್ಲ, ಮಲಗ್ದಾಗ ಒಂದೇ ಒಂದು ಫೋಟೋ ತಗೊಂಡಿದ್ದೆ. ಅದಾದಮೇಲೆಲ್ಲ ಅವನು ಅದು ಇಟ್ಕೊಂಡೇ ಆಟಾಡ್ತಿದ್ನಲ್ಲ, ಅದ್ರದ್ದಷ್ಟೇ ನಾನು ಸ್ವಲ್ಪ ಒಂದೊಂದು ಫೋಟೋಸ್ಗಳು ತಗೊಂಡಿದ್ದೆ. ಸೊ ನೋಡ್ತೀನಲ್ಲ ಎಷ್ಟು ಹೊಟ್ಟೆ ಉರಿಯುತ್ತಲ್ಲ, ಕಳ್ಚಿಳ್ಳು ಅನ್ನುತ್ತೆ. ಸೊ ಅದೇ ಎಲ್ಲರೂ ಹುಷಾರಾಗಿರಿ. ಈ ರೀಸನ್ನಿಗೆ ನಾನು ಇಷ್ಟು ದಿನದಿಂದ ಯಾವುದೇ ವೀಡಿಯೋಸ್ಗಳು ಹಾಕಿಲ್ಲ, ವೀಡಿಯೋಸ್ ಟಚ್ಚು ಮಾಡಿಲ್ಲ. ಸ್ವಲ್ಪ ಟೈಮ್ ತಗೊಳ್ಳೋಣ ಅದು ಇದಂತ ನೋಡಿ. ಅವನಿಗೆ ನಾಮಕರಣ ಮಾಡಿದಷ್ಟು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವನಿಗೆ ಇನ್ಫೆಕ್ಷನ್ನು. ಅದು ಒಳಗಡೆನೇ ಜಾಸ್ತಿ ಆಗಿ ಫೈನಲಿ ಹೊರಗೆ ಬಂದಿದ್ದು ವೈರಲ್ ಫೀವರ್ ಆಗಿ. ಸೊ ತುಂಬ ಹುಷಾರಾಗಿ, ಯಾಕಂದರೆ 9 ಮಂತ್ಸ್ವರೆಗೂ ನಾನು ಬಬ್ಲುಗೆ ಚೂರು ಅವನಿಗೆ ಫೀವರ್ ಬರ್ದಲೇ ಇರೋ ಥರ ನೋಡ್ಕೊಂಡಿದ್ದೆ. ಅವನಿಗೆ ವ್ಯಾಕ್ಸಿನ್ ಹಾಕ್ಸ್ದಾಗ ಅಷ್ಟೇ ಸ್ವಲ್ಪ ಈ ಥರ ಜ್ವರ ಅಲ್ಲ, ಅದು ಸ್ವಲ್ಪ ನಾವೇ ಮುಂಚೆನೇ ಹಾಕ್ತಾಯಿದ್ವಿ ಸಿರಪ್ಪೆಲ್ಲ. ಅದು ಬಿಟ್ಟರೆ ಇದುವರೆಗೂ ಅವನು ಹುಟ್ಟಿದಾಗ ಒಂದು ಸರಿ ಅಷ್ಟೇ ಕರ್ಕೊಂಡು ಹೋಗಿದ್ದು ಹಾಸ್ಪಿಟಲ್ಗೆ. ಅಲ್ಲಿಂದ ಬಿಟ್ಟರೆ ಈ ಒಂದು 9-10 ತಿಂಗಳಲ್ಲೇ ನಾವು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಅಷ್ಟು ಜೋಪಾನಾಗಿ ಮಾಡಿದ್ವಿ. ಮಾಡಿದ ಫಂಕ್ಷನ್ನೇ ಹಿಂಗೆಲ್ಲ ಆಯಿತು ನೋಡಿ. ಸೊ ಏನು ಮಾಡೋಕ್ಕಾಗಲ್ಲ. ಎಲ್ಲ 1 ಇಯರ್ ಒಳಗಡೆ ಎಲ್ಲ ಬರ್ತಾ ಇರುತ್ತಂತೆ ಮಕ್ಕಳಿಗೆ. ನಾವು ಹೋದಾಗಲೇ ಒಂದು 5 ಜನ ಮಕ್ಕಳಿಗೂ ಇದೇ ಥರ ಆಗಿತ್ತು, ಇದೇ ಕೇಸಲ್ಲಿದ್ದರು. ಸೊ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಲ್ಲ. ಬಟ್ ತುಂಬ ಹುಷಾರಾಗಿರಿ ಅಷ್ಟೇ. ಸೊ ಇಷ್ಟು ಇವತ್ತಿನ ವ್ಲಾಗ್ ಎಲ್ಲ ರೆಡಿ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಮತ್ತು ನಾನು ನಾರ್ಮಲ್ ಎಲ್ಲ ವ್ಲಾಗ್ಗಳ ಜೊತೆ ಸಿಗ್ತೀನಿ. ಬಬ್ಲು ಇವಾಗ ಹುಷಾರಾಗಿ ಆರಾಮಾಗಿ ಮುಂಚೆ ಥರ ಆಟ ಆಡಿಕೊಂಡು ಇನ್ನೂ ತರಲೆ ಮಾಡಿಕೊಂಡು ಇದ್ದಾನೆ. ಅವ್ನ ತರಲೆಗಳನ್ನ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ಆ ಒಂದು 1 ಮಂತ್ ಸ್ಟೇಜ್ ಏನಿದೆ ಅದರಲ್ಲಿ ಇನ್ನೂ ಸ್ವಲ್ಪ ಒಂದು ಮೈಲ್ ಸ್ಟೋನ್ ಅಲ್ವಾ, ಏನೇನು ಹೊಸದು ಕಲಿತಿದ್ನೇನೋ. ಬಟ್ ಫೀವರ್ಗಳಿಂದ ಸ್ವಲ್ಪ ಡೌನ್ ಆಗಿಬಿಟ್ಟ. ಆ್ಯಂಡ್ ವೆಯ್ಟ್ ಲಾಸ್ ಆಗಿಬಿಟ್ಟ, ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟ, ನೋಡೋಕ್ಕಾಗಲ್ಲ ಅಷ್ಟು ವೆಯ್ಟ್ ಲಾಸ್ ಆದ. ಸೊ ಇವಾಗೆಲ್ಲ ರಿಕವರಿ ಆಗ್ತಿದ್ದಾನೆ, ವೆಯ್ಟ್ ಗೇನು ಆಗ್ತಿದ್ದಾನೆ, ಚೆನ್ನಾಗಿದ್ದಾನೆ. ಹೀಗೆ ಎಲ್ಲರೂ ಬ್ಲೆಸ್ ಮಾಡಿ ನಮ್ಮ ಬಬ್ಲುಗೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಹೊಸ ವ್ಲಾಗ್ ಜೊತೆ, ಕಲರ್ಫುಲ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.